ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಡೆಂಟಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಫಸ್ಟ್ ಇನ್ಸ್ಟ್ರೂಮೆಂಟ್ ಬಂದು ಮೌತ್ ಮಿರರ್. ಮೌತ್ ಮಿರರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆಸ್ ಎ ನೇಮ್ ಸಜೆಸ್ಟ್ ಮಿರರ್, ಇಟ್ಸ್ ಅ ಮಿರರ್. ಸೊ ನಾವು ಹಲ್ಲಿನ ಎಲ್ಲ ಸರ್ಫೇಸಸ್ನು ನೋಡೋದಕ್ಕೋಸ್ಕರ, ವಿಸಿಬಿಲಿಟಿಗೋಸ್ಕರ ಈ ಒಂದು ಮೌತ್ ಮಿರರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಟ್ರೀಟ್ಮೆಂಟ್ ಮಾಡುವಾಗ ನಮಗೆ ಚೀಕ್ ಅಡ್ಡ ಬರ್ತಾ ಇರುತ್ತೆ ಅಥವಾ ಸಮ್ಟೈಮ್ಸ್ ಟಂಗ್ ಅಡ್ಡ ಬರ್ತಿರುತ್ತೆ. ಸಮ್ಟೈಮ್ಸ್ ಇದನ್ನ ರಿಟ್ರ್ಯಾಕ್ಟ್ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಬಂದು ಸ್ಟ್ರೇಟ್ ಪ್ರೋಬ್. ಇದನ್ನು ಯೂಶ್ವಲಿ ಕೇರಿಸ್ ಡಿಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಸ್ ಟ್ವೀಸರ್. ಇದು ಏನಪ್ಪ ಅಂತಂದರೆ ಕಾಟನ್ ಅಥವಾ ಏನೇ ಒಂದು ಸ್ಟೆರೈಲ್ ಮೆಟೀರಿಯಲ್, ಸ್ಟೆರೈಲ್ ಏನಿರುತ್ತೆ ಅದನ್ನು ಪಿಕ್ ಮಾಡಿಬಿಟ್ಟು ಮೌತಲ್ಲಿ ಪ್ಲೇಸ್ ಮಾಡ್ತೀವಿ, ಬಾಯಲ್ಲಿ ಪ್ಲೇಸ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಒಂದು ಟ್ವೀಸರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಸ್ ಅ ಪೆರಿಯಡಾಂಟಲ್ ಪ್ರೋಬ್. ಇದರ ಮೇಲೆ ಮಾರ್ಕಿಂಗ್ ಸಹ ಇರುತ್ತೆ. ಇದ್ರ ಮೇಲೆ 4 and 6th ಮಾರ್ಕಿಂಗ್ ಇರಲ್ಲ, ಅದರ್ವೈಸ್ ಇನ್ನೆಲ್ಲ ಮಾರ್ಕಿಂಗ್ಸೂ ಇರುತ್ತೆ. 1 2 3 ಆ್ಯಂಡ್ 5 ಇರುತ್ತೆ. 7ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯೂಶ್ವಲಿ ಪೆರಿಯಡಾಂಟಲ್ ಪಾಕೆಟ್ ಎಷ್ಟು ಡೆಪ್ತ್ ಇದೆ ಅನ್ನೋ ಒಂದು ಇದನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಪೆರಿಯಡಾಂಟಲ್ ಪ್ರೋಬ್ನ ಯೂಸ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ವಿಲಿಯಮ್ಸ್ ಗ್ರ್ಯಾಜುಯೇಟೆಡ್ ಪೆರಿಯಡಾಂಟಲ್ ಪ್ರೋಬ್. ಓಕೆನಾ. ಅದಕ್ಕೆ ಆ್ಯಂಡ್ ಸಮ್ಟೈಮ್ಸ್ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದರೆ ಸರ್ವೈಕಲ್ ಅಬ್ರೇಷನ್ ಆಗಿರುತ್ತೆ. ಸೊ ಆವಾಗ ಜಿ ಐ ಸಿನ ಮಿಕ್ಸ್ ಮಾಡಿಬಿಟ್ಟು ಇದರಿಂದ ತೊಗೊಂಡು ಟೂತ್ ಸರ್ಫೇಸ್ ಮೇಲೆ ಪ್ಲೇಸ್ ಮಾಡಿದ್ರೆ ರೆಸ್ಟರೇಷನ್ ವಿಲ್ ಬಿ ವೆರಿ ಸ್ಮೂತಾಗಿ ಬರುತ್ತೆ. ಆ್ಯಂಡ್ ಸರ್ವೈಕಲ್ ಅಬ್ರೇಷನ್ಸ್ ಹೇಗಿರುತ್ತೆ, ನಾವು ಅದನ್ನ ಸಿಮೆಂಟ್ ಫಿಲ್ಲಿಂಗ್ ಇನ್ಸ್ಟ್ರೂಮೆಂಟಿಂದ ಇಟ್ಟು ಅದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಪೆರಿಯಡಾಂಟಲ್ ಪ್ರೋಬ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿಯರ್. ಓಕೆನಾ. ಸೊ ನೆಕ್ಸ್ಟ್ ಒನ್ ಈಸ್ this arch explorer. This is a sickle shaped and it has 2 ends. Sickle shaped ಇರುತ್ತೆ ಒಂದು ಎಂಡಲ್ಲಿ. ಇದು ಇಂಟರ್ಪ್ರಾಕ್ಸಿಮಲ್ ಅಥವಾ ಆ್ಯಂಟೀರಿಯರ್ ಟೂತಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಓಕೆನಾ. ದಿಸ್ ಆಲ್ಸೋ ಫಾರ್ ಕೇರಿಸ್ ಡಿಟೆಕ್ಷನ್ ಆ್ಯಂಡ್ ಕ್ಯಾಲ್ಕುಲಸ್ ಇದೆಯಾ ಅಂತೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಇಸ್ ಈ ಥರ ಬೆಂಡ್ ಇರೋದ್ರಿಂದ ಇದನ್ನು ಶೆಫರ್ಡ್ಸ್ ಹುಕ್ ಎಕ್ಸ್ಪ್ಲೋರರ್ ಅಂತ ಸಹ ಕರಿತೀವಿ. ಓಕೆನಾ. ದಿಸ್ ಆಲ್ ಅಬೌಟ್ ದ ಡಯಾಗ್ನೋಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್.